ಮೊಳಕೆ ಬಂದ ಕಡಲೆದು ಸಾರೊಮ್ಮೆ ಟ್ರೈ ಮಾಡಿ. ಕಡಲೆ ಬೇಗ ಬೇಯ್ತದೆ, ರುಚಿನೂ ಆಗ್ತದೆ. ಸೊ ಈ ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೇನೆ. ಮೊದಲು ಈ ಕಡಲೆನ ಚೆನ್ನಾಗಿ ತೊಳೆದು 2 ಸರ್ತಿ, ಆಮೇಲೆ ಇದಕ್ಕೆ ಸರಿ ನೀರು ಹಾಕಿ 1ಕ್ಕೆ 4ರಷ್ಟು ನೀರು ಹಾಕಿ ಇದನ್ನು ಬೇಯಲಿಕ್ಕಿಡಿ. ನಾನು 100 ಗ್ರಾಮ್ ಕಡಲೆ ತಗೊಂಡಿದ್ದೇನೆ. ಸೊ ಈ ಬೆಂದಾದಮೇಲೆ ಕುದಿ ಬರಲಿ. ಕುದಿ ಬಂದು 15 ನಿಮಿಷದಲ್ಲಿ 15ರಿಂದ 20 ನಿಮಿಷದಲ್ಲಿ ಈ ಕಡಲೆ ಬೇಯ್ತದೆ. ಒಮ್ಮೆ ಈ ಥರ ಹಿಚಕಿ ನೋಡಿ ಬೆಂದದ್ದು ಗೊತ್ತಾಗ್ತದೆ. ಇವಾಗ ಈ ಕಡಲೆನ ಒಂದು ಪ್ಲೇಟಲ್ಲಿ ಎತ್ತಿಟ್ಟು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಅಷ್ಟ ತನಕ ಒಂದು ದೊಡ್ಡ ಟೊಮೆಟೊ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಚೆಂದ ಮಾಡಿ ಕಟ್ ಮಾಡಿ ಇದೇ ಕಡಲೆ ಬೇಯಿಸಿದ ನೀರಲ್ಲಿ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡುವ. ಈ ಕಡಲೆನ ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕಿ ತೆಳ್ಳಗೆ ರುಬ್ಬಿಕೊಳ್ಳುವ. ಇವಾಗ ಈ ಟೊಮೆಟೊ ಬೆಂದಿದೆ. ಈ ಕಡಲೆ ರುಬ್ಬಿದ ನೀರನ್ನು ಇದರಲ್ಲಿ ಹಾಕಿ ಮಿಕ್ಸಿಯನ್ನು ತೊಳೆದು ಸ್ವಲ್ಪ ಸಾರನ್ನು ತೆಳ್ಳಗೆ ಮಾಡಲಿಕ್ಕೋಸ್ಕರ ನೀರು ಹಾಕಿ ಇದಕ್ಕೆ 1½ ಚಮಚ ಉಪ್ಪು ಹಾಕಿದ್ದೇನೆ ನಾನು. ಇದು ಒಂದು ಕುದಿ ಬರಲಿ. ಕುದಿ ಬರುವ ತನಕ ಒಗ್ಗರಣೆಗೆ ರೆಡಿ ಮಾಡುವ. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಇದು ಕುದಿ ಬಂದಿದೆ. ಒಗ್ಗರಣೆಗೆ ಏನು ಹಾಕಿದ್ದೇನೆ ಅಂದರೆ 10 ಎಸಳು ಬೆಳ್ಳುಳ್ಳಿ, 2 ಖಾರ ಕೆಂಪು ಮೆಣಸು ಇದನ್ನು ಕಟ್ ಮಾಡಿಕೊಂಡಿದ್ದೇನೆ. ಬೆಳ್ಳುಳ್ಳಿನ ಜಜ್ಕೊಂಡಿದ್ದೇನೆ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ. ನೀವು ಯಾವುದಾದ್ರೂ ಎಣ್ಣೆ ತಗೋಬೋದು. ಎಣ್ಣೆ ಬಿಸಿ ಆದಮೇಲೆ ಈ ಥರ ಬೆಳ್ಳುಳ್ಳಿನ ಇದರಲ್ಲಿ ಹಾಕಿ ಈ ಕೆಂಪು ಮೆಣಸನ್ನು ಇದರಲ್ಲಿ ಹಾಕಿ ಬೆಳ್ಳುಳ್ಳಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ಸಾರೊಳಗೆ ಹಾಕೋದು. ಅಷ್ಟೇ, ಶುಚಿಯಾದ ರುಚಿಯಾದ ಝಟ್ಪಟ್ ಕಪ್ಪು ಕಡಲೆ ಸಾರು ರೆಡಿ ಆಗ್ತದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ನಾನು ಈ ಕಡಲೆ ಸಾರು ಹಾಕಿ ಊಟ ಮಾಡ್ತೇನೆ, ನೀವು ಮಾಡಿ.